ಉಡುಪಿಯಲ್ಲಿ ಮೃತದೇಹದ ಮೇಲಿನ ಚಿನ್ನವನ್ನ ಕದಿಯುವಂತಹ ಕೆಲಸವನ್ನ ಕಳ್ಳರು ಮಾಡಿದ್ದಾರೆ. ಕೊಲ್ಲೂರಲ್ಲಾದಂತಹ ಅಪಘಾತದಲ್ಲಿ ಮಹಿಳೆ ಜೀವವನ್ನ ಕಳ್ಕೊಂಡಿದ್ದು, ಆ ಸಂದರ್ಭದಲ್ಲಿ ಅವರ ಚಿನ್ನವನ್ನ ಕಳ್ತನ ಮಾಡಲಾಗಿದೆ. ಕೇರಳದ ಪ್ರವಾಸಿಗರ ವಾಹನ ಅಪಘಾತಕ್ಕೀಡಾಗಿತ್ತು. ಆ ಅಪಘಾತದಲ್ಲಿ 2 ಜೀವ ಕಳ್ಕೊಂಡಿದ್ರು. ಆದ್ರೆ ಮೃತ ಮಹಿಳೆ ಜ್ಯೋತಿ ಅವರ ಮೈ ಮೇಲಿದ್ದಂತಹ 18 ಗ್ರಾಂ ಚಿನ್ನದ ಆಭರಣವನ್ನ ಕಳ್ತನ ಮಾಡ್ಕೊಂಡು ಹೋಗುವಂತಹ ಕೆಲಸವನ್ನ ಖದೀಮರು ಮಾಡಿದ್ದಾರೆ. ಈಗ ಜ್ಯೋತಿಯವರು ಮೃತಪಟ್ಟಂತಹ ವಾರದ ಬಳಿಕ ಅವರ ಕುಟುಂಬಸ್ಥರು ಈ ಬಗ್ಗೆ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ. ಕೊಲ್ಲೂರು ಠಾಣೆಯಲ್ಲಿ ಈ ಬಗ್ಗೆ ಮೃತ ಜ್ಯೋತಿ ಕುಟುಂಬಸ್ಥರು ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ. ಅಪಘಾತ ನಡೆದಂತಹ ಸ್ಥಳದಿಂದಾನೇ ಚಿನ್ನಾಭರಣದ ಕಳ್ತನ ಆಗಿದೆ ಅನ್ನುವಂತಹ ಅನುಮಾನ ಜ್ಯೋತಿಯವರ ಕುಟುಂಬಸ್ಥರದ್ದು. ನಿಜಕ್ಕೂ ಶಾಕಿಂಗ್ ಘಟನೆ ಇದು. ಸಾವನ್ನಪ್ಪಿದಂತಹ ಜ್ಯೋತಿಯವರ ಫೋಟೋನ ಗಮನಿಸ್ತಾ ಇದ್ದೀರಿ. ಕೇರಳದಿಂದ ಪ್ರವಾಸಿಗರ ವಾಹನ ಬಂದಿತ್ತು. ಆ ವಾಹನ ಅಪಘಾತಕ್ಕೀಡಾಗುತ್ತೆ. ಆ ವಾಹನದಲ್ಲಿದ್ದಂತಹ 2 ಜೀವ ಕಳ್ಕೊಳ್ತಾರೆ. ಅದರಲ್ಲಿ ಜ್ಯೋತಿಯವರು ಕೂಡ ಒಬ್ರು. ಜ್ಯೋತಿಯವರ ಮೈ ಮೇಲೆ 18 ಗ್ರಾಂನ ಚಿನ್ನಾಭರಣಗಳಿದ್ವು. ಆ ಚಿನ್ನಾಭರಣವನ್ನ ಕದಿಯಲಾಗಿದೆ. ಯಾರು ಕಳ್ತನ ಮಾಡಿದ್ರು? ಅಪಘಾತ ನಡೆದಂತಹ ಸ್ಥಳದಲ್ಲೇ ಕಳ್ತನ ಆಗಿದೆ ಅನ್ನೋದು ಕುಟುಂಬಸ್ಥರು ಮಾಡ್ತಾ ಇರುವಂತಹ ಆರೋಪ. ಅಂದ್ರೆ ಅವರು ವ್ಯಕ್ತಪಡಿಸ್ತಾ ಇರುವಂತಹ ಶಂಕೆ. ಅಲ್ಲಿ ಕಳ್ತನ ಆಯ್ತಾ? ಆಸ್ಪತ್ರೆಗೆ ಕರ್ಕೊಂಡು ಹೋದ್ಮೇಲೆ ಕಳ್ತನ ಆಯ್ತಾ? ಯಾರು ಕಳ್ತನ ಮಾಡಿದ್ರು? ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಸೋಗಿನಲ್ಲಿ ಬಂದವರು, ರಕ್ಷಣೆ ಮಾಡುವಂತಹ ಸೋಗಿನಲ್ಲಿ ಬಂದವರೇ ಇಂತಹ ಕೃತ್ಯವನ್ನ ಏನಾದ್ರೂ ಎಸಗಿದ್ರ? ಅಥವಾ ಬೇರೆ ಯಾರಾದ್ರೂ ಚಿನ್ನಾಭರಣವನ್ನ ಕತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆದ್ರ? ಈ ಬಗ್ಗೆ ತನಿಖೆ ನಡಿಬೇಕಾಗಿದೆ. ಜಿಪಿಗೆ ರೈಟ್ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ನೀಡ್ತಾ ಹೋಗ್ತಾರೆ. ಪರೀಕ್ಷಿತ್, ನಿಜಕ್ಕೂ ಶಾಕಿಂಗ್ ಇನ್ಸಿಡೆಂಟ್ ಇದು. ಸಾವನ್ನಪ್ಪಿದ್ದಾರೆ ಅಥವಾ ಏನೋ ಅಪಘಾತ ಆಗಿದೆ ಅನ್ನುವಂತಹ ಸಂದರ್ಭದಲ್ಲಿ ರಕ್ಷಣೆಯೇ ಪ್ರಮುಖ ಆಗಬೇಕು, ರಕ್ಷಣೆಯೇ ಪ್ರಯಾರಿಟಿ ಆಗಬೇಕು. ಆದ್ರೆ ಅಂತಹ ಜಾಗದಲ್ಲಿ ಕಳ್ತನ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿರೋದು ನಿಜಕ್ಕೂ ಶಾಕಿಂಗ್. ಪರೀಕ್ಷಿತ್, ಎಸ್ ವಿದ್ಯಾಶ್ರೀ, ಇದು ನಿಜಕ್ಕೂ ಅಮಾನವೀಯ ಒಂದು ಘಟನೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ದೊಡ್ಡ ದುರಂತ. ಅದರಲ್ಲಿ ಮೊದಲೇ 2 ಸಾವನ್ನಪ್ಪಿದ್ರು, ಬಹಳಷ್ಟು ಮಂದಿ ದುಃಖದಲ್ಲಿದ್ರು. ಆ ಸಂದರ್ಭದಲ್ಲಿ ಆ ಮೃತದೇಹದ ಮೇಲಿದ್ದ ಆಭರಣವನ್ನೇ ಕದ್ದೊಯ್ದಿರುವಂಥದ್ದು ಈಗ ಬೆಳಕಿಗೆ ಬಂದಿರುವಂಥದ್ದು. ಈಗ 2 ದಿನಗಳ ಹಿಂದೆ ಮೃತರ ಜ್ಯೋತಿ ಅನ್ನೋರ ಕುಟುಂಬಸ್ಥರಲ್ಲಿ ಒಬ್ರು ಬಂದು ಕೊಲ್ಲೂರು ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ. ಅದರಲ್ಲಿ 18 ಗ್ರಾಂ ಒಟ್ಟು ಬಂಗಾರವನ್ನ, ಚಿನ್ನಾಭರಣವನ್ನ ಕಳವು ಮಾಡಲಾಗಿದೆ ಅನ್ನುವಂಥ ದೂರನ್ನ ನೀಡಿರುವಂಥದ್ದು. ಅತಿ ದೊಡ್ಡ ಏನು ಅಪಘಾತ ಪ್ರಕರಣ. ಆ ಸಂದರ್ಭದಲ್ಲಿ ಆ ಚಾಲಕ ಕೂಡ ಆ ಸಂದರ್ಭದಲ್ಲಿ ಏನು ಪರಾರಿಯಾಗಿರ್ತಾನೆ. 2 ಮೃತಪಟ್ಟಿರ್ತಾರೆ. ಉಳಿದ 8 ಮಂದಿ ಗಂಭೀರ ಸ್ಥಿತಿಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆದ ನಂತರ ಗುಣಮುಖರಾಗಿರ್ತಾರೆ. ಈಗ ಜ್ಯೋತಿ ಅನ್ನೋರ ಮೃತದೇಹದಲ್ಲಿದ್ದ ಆಭರಣಗಳು ಎಲ್ಲವೂ ಕಳೆದಾಗಿರುವಂತದ್ದು. ಆ ಸ್ಥಳದಲ್ಲೇ ಅದನ್ನು ಕಳವು ಮಾಡಲಾಗಿತ್ತ ಮತ್ತು ದಾರಿ ಮಧ್ಯ ಕಳವು ಮಾಡಿದ್ರ ಅಥವಾ ಎಲ್ಲಿ ಈ ಘಟನೆ ಆಯಿತು ಅನ್ನುವಂಥದ್ದು ಈಗ ಕೊಲ್ಲೂರು ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ದಾರೆ. ವಿಜಯಶ್ರೀ, ರೈಟ್, ಥ್ಯಾಂಕ್ ಯು ಪರೀಕ್ಷಿತ್ ತಮ್ಮೆಲ್ಲ ಡೀಟೇಲ್ಸ್ಗೆ.